ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನ ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಒಂದು ವಿಶೇಷ ಸುದ್ದಿ ಏನಂತಂದ್ರೆ ಮೊನ್ನೆ ತಾನೇ ನಮ್ಮ ಆತ್ಮೀಯರಾದಂಥ ಹಿಂದೂ ಜಾಗೃತಿ ಸೇನೆಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸ್ವಾದಿ ಅವರು ಇವತ್ತೇನು ಕಲಬುರಗಿ ನಗರದಲ್ಲಿರ್ತಕ್ಕಂಥ ರಾಘವೇಂದ್ರ ಪೊಲೀಸ್ ಠಾಣೆಯಲ್ಲಿ ಇವತ್ತೇನು ಅವ್ರ ಮ್ಯಾಗೆ ರೌಡಿ ಶೀಟ್ ಓಪನ್ ಆಗಿದೆ. ಅದು ನಾನು ನನ್ನ ಸಂಘಟನೆ ವತಿಯಿಂದ ನಾನು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಖಂಡನೆ ಮಾಡ್ತೀನಿ. ಇವತ್ತು ಯಾಕೆ ಖಂಡನೆ ಮಾಡ್ತೀನಿ ಅಂತಂದ್ರೆ ಇವತ್ತು ನಮ್ಮ ಆತ್ಮೀಯ ಲಕ್ಷ್ಮೀಕಾಂತ್ ಸ್ವಾದಿ ನಾನು ಸುಮಾರು ಅವರು 8-9 ವರ್ಷದಿಂದ ಅವರು ನೋಡ್ತಾ ಇದ್ದೀನಿ. ಇವತ್ತು ಎಲ್ಲಿ ಅನ್ಯಾಯ ಆಗ್ತದ, ದೀನ ದಲಿತರ ಬಡವರ ಎಲ್ಲಿ ಅನ್ಯಾಯ ಆಗ್ತದ ಅಂತವ್ರ ಪರವಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಮತ್ತೆ ಬೇರೆ ರೌಡಿ ಶೀಟರ್ ಹಾಕುವ ಉದ್ದೇಶ ಏನಿದೆ ರಾಘವೇಂದ್ರ ಠಾಣೆ ಪೊಲೀಸ್ ಇಲಾಖೆಗೆ? ಸುಮಾರು ಕಡೆ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ಅಂತ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಅಂಥದನ್ನು ಬಿಟ್ಟು ಕಲಬುರಗಿ ನಗರ ಪೊಲೀಸರು ಒಳ್ಳೆಯ ದೀನ ದಲಿತ ಬಡವರ ಬಗ್ಗೆ ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಇಂಥವರಿಗೆ ರೌಡಿ ಶೀಟ್ ಹಾಕ್ತಾರೆ ಅಂತಂದ್ರೆ ನ್ಯಾಯ ಎಲ್ಲಿದೆ? ಗೃಹ ಇಲಾಖೆ ಏನು ಕಣ್ಣು ಮುಚ್ಕೊಂಡು ಕೂತಿದೆ. ಇದು ಖಂಡನೆಯ ವಿಷಯ. ಯಾಕಂತಂದ್ರೆ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಸುಮಾರು 8-9 ವರ್ಷದಿಂದ ನಾವು ನೋಡ್ತಾ ಇದ್ದೀನಿ. ಯಾವುದೇ ಅನ್ಯಾಯ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ತರ ಅನ್ಯಾಯ ಮಾಡಿಲ್ಲ. ಅವರು ಒಂದು ಸಂಘಟನೆ ಇರ್ಬೋದು, ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯದೇ. ಅದನ್ನು ಬಿಟ್ಟು ರೌಡಿಗಳಿಗೆ ನೀವು ಬಿಟ್ಟು ಒಳ್ಳೆ ವ್ಯಕ್ತಿಗೆ ನೀವು ರೌಡಿ ಶೀಟ್ ಹಾಕ್ತಿರಲ್ಲ. ನಿಮ್ಮ ಏನ್ ಕಾನೂನು ಇದೆ ಗೊತ್ತಿಲ್ಲ. ರಾಘವೇಂದ್ರ ಠಾಣೆಯಲ್ಲಿ ಅವರು ಜೈಲಿಗೆ ಹೋಗಿರ್ಬೋದು. ಒಂದು ಪಠಾಣ ಚಿತ್ರದ ಶೆಟ್ಟಿಯಲ್ಲಿ ಅಲ್ಲಿ ಒಂದು ಕೇಸ್ ಆಯ್ತು, FIR. ಅದು ಒಂದು ಸಲುವಾಗಿ ನೀವು ರೀಓಪನ್ ಮಾಡಿ ರೌಡಿ ಶೀಟ್ ಹಾಕಿ ಏನವರಿಗೆ ಬೆದರಿಕೆ ಹಾಕ್ತಾ ಇದ್ದಿರಲ್ಲ ಪೊಲೀಸ್ ಇಲಾಖೆ. ನಾವು ಅದನ್ನು ಖಂಡನೆ ವಿಷಯ ಮಾಡ್ತೀವಿ. ಯಾಕಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವೇ ಜಿಲ್ಲಾಧ್ಯಕ್ಷನ ನಾವೇ ಒಂದು ಭಾರತೀಯ ಯುವ ಸೇನೆಯ ಒಂದು ಸಂಘಟನೆ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ನೀವು ಇದೇ ತರ ರೌಡಿ ಶೀಟ್ ಓಪನ್ ಮಾಡಿದ್ದೆ, ಕೊಲೆ, ದರೋಡೆ, ಸುಲಿಗೆ ಅಂಥವ್ರಿಗೆ ಬಿಟ್ಟು ನಮ್ಮಂತ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದು. ನಮ್ಮವ್ರ ವಿರುದ್ಧ ನೀವು ಹಾಕ್ತಿರ್ತೀವಿ. ನಿಮ್ಮ ವಿರುದ್ಧ ನಮಗೇನು ನಂಬಿಕೆ ಇಲ್ಲ. ಅದಕ್ಕಾಗಿ ಲಕ್ಷ್ಮೀಕಾಂತ್ ಸ್ವಾದಿ ಅಣ್ಣವರೇ ನೀವು ಧೈರ್ಯ ನಿಂತೀರಿ. ನಿಮ್ಮ ಪರವಾಗಿ ನಾವು ರೋಡಿಗಳಿಗೂ ಪ್ರತಿಭಟನೆ ಮಾಡಕ್ಕೆ ನಾವು ತಯಾರಾಗಿದ್ದೇವೆ. ಪೊಲೀಸ್ ಇಲಾಖೆಗೆ ಏನ್ ಹೇಳ್ಬೇಕು, ನನ್ನ ವತಿಯಿಂದ ಏನ್ ಹೇಳ್ತೀನಿ ಅಂತಂದ್ರೆ ಮುಂದಿನ ದಿನಮಾನೊಳಗ ರೌಡಿ ಶೀಟರ್ ಇವ್ರು ಏನಾದ್ರೂ ತೆಗ್ದಿಲ್ಲ ಅಂತಂದ್ರೆ ನಾನು ಭಾರತೀಯ ಯುವ ಸೇನೆ ರೋಡಿಗಳಿಗೂ ಪೊಲೀಸ್ ಆಯುಕ್ತರ ಕಚೇರಿ ನಾನು ಅಲ್ಲಿ ಧರಣಿ ಕುಂಡ್ರಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಾಳಿನ ದಿನಾನೂ ಕೂಡ ಎಲ್ಲಾ ಸಂಘಟನೆ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ತಿಮ್ಮಾಪುರಿ ಸರ್ಕಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ DC ಅವರಿಗೆ ಮನವಿ ಕೊಡೋದಿದೆ. ನನ್ನ ಸಂಘಟನೆ ಕಡೆ ನಾನು ಭಾಗವಹಿಸ್ತೀನಿ. ನನ್ನ ಕಾರ್ಯಕರ್ತರು ಎಲ್ಲ ಜೊತೆಗೂಡಿ ಕಾರ್ಯವಹಿಸಿ ಆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಲಕ್ಷ್ಮೀಕಾಂತ್ ಸ್ವಾದಿ ಅವರಿಗೆ ಆಗ್ಬೇಕು. ಇದು ಮುಂದಿನ ದಿನಗಳಲ್ಲಿ ಇವರೇನು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಅವ್ರ ಮ್ಯಾಗ ರೌಡಿ ಶೀಟ್ ತೆಗ್ದಿಲ್ಲ ಅಂತಂದ್ರೆ ನನ್ನ ಸಂಘಟನೆ ವತಿಯಿಂದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಕೊಡಬೇಕಾಗ್ತಂದು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.